ಹಾಯ್, ಕೆಇದವರು KCET ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ರಿಲೀಸ್ ಮಾಡಿದ್ದಾರೆ. ಅದನ್ನ ನೀವೆಲ್ಲರೂ ಕೂಡ ಡೌನ್ಲೋಡ್ ಕೂಡ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಈಗ ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಗೆ ಸಂಬಂಧಿಸಿದ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ನಿಮಗೆ ಹೇಳಬೇಕು. ಯಾಕಂತ ಹೇಳಿದ್ರೆ ಹಿಂದಿನ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಕೆಇದವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಹಲವಾರು ಚೇಂಜಸ್ ಅನ್ನ ಮಾಡಿದ್ದಾರೆ. ನೀವು ಕೂಡ ಈಗ ಈ ಆಪ್ಷನ್ ಎಂಟ್ರಿಗೋಸ್ಕರ ಸೀಕ್ರೆಟ್ ಕೀ ಅನ್ನೋ ವರ್ಡ್ ಅಂತ ಕೇಳ್ತಾ ಇದ್ರಿ. ಬಟ್ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನೋಡಿದ್ರೆ ಅಲ್ಲೆಲ್ಲೂ ಕೂಡ ಸೀಕ್ರೆಟ್ ಕೀ ನಿಮ್ಗೆ ಸಿಗಲ್ಲ. ಯಾಕಂತ ಹೇಳಿದ್ರೆ ಕೊಟ್ಟೆ ಇಲ್ಲ ಕೆಇದವರು. ಅದ್ರ ಬದಲಿಗೆ QR ಕೋಡ್ ಅನ್ನ ಕೊಟ್ಟಿದ್ದಾರೆ. ಸೊ ಅದರ ಇಂಪಾರ್ಟೆನ್ಸ್ ಏನು, ಯಾವ ಪ್ರೊಸೆಸ್ ಅಲ್ಲಿ ಯೂಸ್ ಆಗುತ್ತೆ, ಅದನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅದನ್ನ ಈಗ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೇನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಕೂಡ ಕೆಲವು ವಿಷಯಗಳನ್ನ ನಿಮ್ಗೆ ಹೇಳಬೇಕು. ಮೊದಲಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಏನಂತ ಹೇಳಿದ್ರೆ, ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಏನಿದೆ ಅದನ್ನ ಯಾರಿಗೂ ಕೂಡ ಶೇರ್ ಮಾಡಬಾರ್ದು. ಅಂದ್ರೆ ಈಗ ನೀವು ಫ್ರೆಂಡ್ಸ್ ಏನ್ ಮಾಡ್ತೀರಾ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಂದಿದೆ, ನನ್ನ ಫ್ರೆಂಡ್ಗೂ ಕೂಡ ತೋರಿಸ್ತೀನಿ, ನಮ್ದು ಹೀಗಿದೆ ಅಂತ ವಾಟ್ಸಪ್ ಅಲ್ಲಿ ಫಾರ್ವರ್ಡ್ ಮಾಡ್ತೀರಾ. ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಏನಿದೆ ಅದನ್ನ ಯಾರಿಗೂ ಕೂಡ ಯಾರು ಶೇರ್ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಈಗ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಏನಿದೆ ಅದು ಯಾರಿಗಾದ್ರೂ ಸಿಕ್ತು, ನಿಮಗೆ ಗೊತ್ತಿರಲ್ಲ, ಬಟ್ ಅವರಿಗೆ ನಿಮ್ಮ ಬಗ್ಗೆ ಅಷ್ಟು ಒಳ್ಳೆ ಭಾವನೆ ಇಲ್ಲ ಅಂತ ಹೇಳಿದ್ರೆ ಆ ಟೈಮಲ್ಲಿ ನಿಮ್ಮ ಟೋಟಲ್ ಕೌನ್ಸಿಲಿಂಗ್ ಪ್ರಾಸೆಸ್ ಅನ್ನ ಅವ್ರು ಕಂಟ್ರೋಲ್ ಮಾಡಬಹುದು. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅವರ ಕೈಗೆ ಸಿಕ್ಕರೆ. ಅದಕ್ಕೋಸ್ಕರ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಸೀಕ್ರೆಟ್ ಆಗಿ ಸೇಫ್ ಆಗಿ ನಿಮ್ಮ ಬಳಿನೇ ಇಟ್ಕೋಬೇಕು. ಮುಂದೆ ಅಡ್ಮಿಷನ್ ಟೈಮಲ್ಲಿ ಅಂದ್ರೆ ಅಡ್ಮಿಷನ್ಗೆ ಹೋಗ್ತಾರಲ್ಲ, ಸೀಟ್ ಅಲಾಟ್ ಆದಾಗ ಅವಾಗ ಕಾಲೇಜಿಗೆ ಹೋದಾಗ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕೇಳ್ತಾರೆ. ಅವರಿಗೊಂದೇ ನೀವು ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಕೊಡಬಹುದು. ಬಾಕಿ ಯಾರಿಗೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಕೊಡಬೇಡಿ. ಹಾಗಿದ್ರೆ ಈಗ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಕೌನ್ಸಿಲಿಂಗ್ ಅಲ್ಲಿ ಯಾವ ರೀತಿ ಯೂಸ್ ಮಾಡ್ಕೋಬೇಕು ನಾವು ಅದನ್ನ ನಿಮಗೆ ತಿಳಿಸೋದಾದ್ರೆ, ಈಗ ಆ QR ಕೋಡ್ ಏನು ಕೊಟ್ಟಿದ್ದಾರೆ ಅಲ್ಲೇ ಕೊಟ್ಟಿದ್ದಾರೆ ಆಪ್ಷನ್ ಎಂಟ್ರಿ ಟೈಮಲ್ಲಿ, ಲಾಗಿನ್ ಟೈಮಲ್ಲಿ ಯೂಸ್ ಮಾಡ್ಕೋಬಹುದು ಅಂತ. ಇದು ಕೇವಲ ಆಪ್ಷನ್ ಎಂಟ್ರಿಗೆ ಸೀಮಿತ ಆಗಿರಲ್ಲ. ಈಗ ಆಪ್ಷನ್ ಎಂಟ್ರಿ ಆಗತ್ತೆ, ಅದರ ನಂತರ ಮಾಕ್ ಅಲಾಟ್ಮೆಂಟ್ ಆಪ್ಷನ್ ಎಂಟ್ರಿ, ಎಡಿಟಿಂಗ್, ಫಸ್ಟ್ ರೌಂಡ್, ಸೀಟ್ ಅಲಾಟ್ಮೆಂಟ್, ಅದರ ನಂತರ ಚಾಯ್ಸ್ ಎಂಟ್ರಿ, ಅಡ್ಮಿಷನ್, ಫೀಸ್ ಪೇಮೆಂಟ್, ಸೆಕೆಂಡ್ ರೌಂಡ್, ಎಕ್ಸ್ಟೆಂಡ್ ರೌಂಡ್, ಎಲ್ಲದಕ್ಕೂ ಕೂಡ ಈ QR ಕೋಡ್ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ಹೇಗೆ ಯೂಸ್ ಮಾಡೋದು ಇದನ್ನು ನಿಮಗೆ ಹೇಳೋದಾದ್ರೆ, ಈಗ ಲಾಗಿನ್ ಆಗೋದಕ್ಕೆ QR ಕೋಡ್ ಆಪ್ಷನ್ ಇದೆ, ಹಾಗೆ ಫೇಸ್ ರೆಕಗ್ನಿಷನ್ ಆಪ್ಷನ್ ಇರುತ್ತೆ. ಈಗ ಫೇಸ್ ರೆಕಗ್ನಿಷನ್ ಅಂತ ಹೇಳಿದ್ರು ಕೂಡ ನಿಮ್ಮ ಫ್ರಂಟ್ ಕ್ಯಾಮ್ರಾದಲ್ಲಿ ನಿಮ್ಮ ಮುಖ ಕಾಣಬೇಕು, ಹೌದಾ? ಅದೇ ರೀತಿ ಈ QR ಕೋಡ್ ಅನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳಿದ್ರೆ, ಅದು ಆ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದಾಗ ಫ್ರಂಟ್ ಕ್ಯಾಮ್ರಾ ಓಪನ್ ಆಗಿರುತ್ತೆ. ಆ ಟೈಮಲ್ಲಿ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಇರುವಂತಹ QR ಕೋಡ್ ಅನ್ನ ಅದರ ಮುಂದೆ ಹಿಡಿದ್ರೆ ಸ್ಕ್ಯಾನ್ ಮಾಡುತ್ತೆ. ಸ್ಕ್ಯಾನ್ ಮಾಡಿದ ನಂತರ ಡೈರೆಕ್ಟ್ ಆಗಿ ಲಾಗಿನ್ ಆಗಲ್ಲ. ಸ್ಕ್ಯಾನ್ ಮಾಡಿದ ನಂತರ ನಿಮ್ಮ ಮೊಬೈಲ್ಗೆ OTP ಹಾಗೆ ಡೀಟೇಲ್ಸ್ ಅನ್ನ ಕಳಿಸ್ತಾರೆ. ಅದನ್ನ ಎಂಟರ್ ಮಾಡಿದ ನಂತರ ನೀವು ಆಪ್ಷನ್ ಎಂಟ್ರಿಗೆ ಲಾಗಿನ್ ಆಗ್ತೀರಾ. ಸೊ ಈ ರೀತಿ ಪ್ರಾಸೆಸ್ ಇರುತ್ತೆ, ಲಾಗಿನ್ ಆಗ್ತೀರಾ. ಇಲ್ಲಿವರೆಗೆ ಹೇಳಿರೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದರ ನಂತರ ಹೇಳೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಈಗಾಗಲೇ ಏನು ಹೇಳಿದೆ ಅದನ್ನ ಬೇಕಿದ್ರೆ ಮತ್ತೊಮ್ಮೆ ನೋಡಿ, ಕೌನ್ಸಿಲಿಂಗ್ ಪೂರ್ತಿ ನೆನಪು ಇಟ್ಕೊಳ್ರಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್. ಓಕೆ, ಮುಂದಿನ ವಿಷಯ ಅಂತ ಹೇಳಿದ್ರೆ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂದ್ರೆ ಏನು ಅಂತ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂದ್ರೆ ಏನು ಅಂತ ಹೇಳಿದ್ರೆ, ನೀವೀಗ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಾನು ಈ ಎಲ್ಲಾ ಕೋಟಾಗಳಿಗೆ ಎಲಿಜಿಬಲ್ ಅಂತ ತಿಳಿಸಿರ್ತೀರಾ, ಹಾಗೆ ಹಲವಾರು ಡೀಟೇಲ್ಸ್ ಅನ್ನ ಎಂಟರ್ ಮಾಡಿರ್ತೀರಾ. ಬೇಕಿದ್ರೆ ಇನ್ಕಮ್ ಸರ್ಟಿಫಿಕೇಟ್, ಹಾಗೆ ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ ಇರುವಂತಹ ID ನಂಬರ್ ಆಗಿರಲಿ, ಅದೇ ರೀತಿ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಾಗಿದ್ರೆ 371J ಸರ್ಟಿಫಿಕೇಟ್ ಮೇಲೆ ಇರುವಂತಹ ID ನಂಬರ್ನ ಎಂಟರ್ ಮಾಡಿರ್ತೀರಾ. ಅದನ್ನೆಲ್ಲ ವೆರಿಫೈ ಮಾಡಿರ್ತಾರೆ. ವೆರಿಫೈ ಮಾಡಿದ ನಂತರ ಯಾವ ಯಾವ ವಿದ್ಯಾರ್ಥಿಗಳ ಡೀಟೇಲ್ಸ್ ವೆರಿಫೈ ಆಗಿರುತ್ತೆ, ಕ್ಲೇಮ್ ಮಾಡೋದಾಗಿಲ್ಲ, ವೆರಿಫೈ ಕೂಡ ಆಗಬೇಕು, ವೆರಿಫೈ ಆಗಿರುತ್ತೆ, ಅವ್ರೇನಾಗ್ತಾರೆ ಆ ಒಂದು ಪರ್ಟಿಕ್ಯುಲರ್ ಕೋಟಕ್ಕೆ ಎಲಿಜಿಬಲ್ ಆಗ್ತಾರೆ. ಸೊ ವೆರಿಫಿಕೇಶನ್ ನಡೆದ ನಂತರ ನೀವು ಯಾವ್ಯಾವ ಕೋಟಾಗಳಿಗೆ ಎಲಿಜಿಬಲ್ ಇದ್ದೀರಾ ಇದನ್ನ ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ತಿಳಿಸಿರ್ತಾರೆ. ಓಕೆ, ಇನ್ಕಮ್ ಸರ್ಟಿಫಿಕೇಟ್ ಅದು ಕರೆಕ್ಟ್ ಆಗಿ ವೆರಿಫೈ ಆಗಿದ್ರೆ SNQ ಕೋಟಾಕ್ಕೆ ಎಲಿಜಿಬಲ್ ಆಗ್ತೀರಾ, ಈ ರೀತಿ. ಅದ್ರ ನಂತರ ಈಗ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ, ಅದಂತರ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೋಟಾ, ಇದನ್ನ ಕ್ಲೇಮ್ ಮಾಡೋಂಥ ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗಿ ವೆರಿಫಿಕೇಶನ್ ಮಾಡಿಸ್ಬೇಕಿತ್ತು. ಯಾವ್ಯಾವ ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗಿ ವೆರಿಫಿಕೇಶನ್ ಮಾಡಿಸಿದ್ದಾರೆ, ವೆರಿಫಿಕೇಶನ್ ಕರೆಕ್ಟ್ ಆಗಿ ಕೂಡ ಆಗಿದೆ, ಅವರು ಕೂಡ ಯಾವ್ಯಾವ ಕೋಟಕ್ಕೆ ಎಲಿಜಿಬಲ್ ಇದ್ದಾರೆ ಅದನ್ನ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಮೆನ್ಷನ್ ಮಾಡಿರ್ತಾರೆ. ಅದ್ರ ಜೊತೆಗೇನೆ ಈಗ ಎಕ್ಸಾಮ್ ಬರೆದಿದೆ, ರ್ಯಾಂಕ್ ಅನೌನ್ಸ್ ಆಗಿತ್ತು, ಹೌದಾ? ಹಾಗೆ ಈಗ ನಿಮಗೆ ಯಾವ್ಯಾವ ಕೋರ್ಸ್ಗೆ ಯಾವ್ಯಾವ ರ್ಯಾಂಕ್ ಬಂದಿದೆ, ಇಂಜಿನಿಯರಿಂಗ್ ಯಾವ ರ್ಯಾಂಕ್ ಬಂದಿದೆ, ನರ್ಸಿಂಗಿಗೆ ಯಾವ ರ್ಯಾಂಕ್ ಬಂದಿದೆ, ಫಾರ್ಮಸಿಗೆ ಯಾವ ರ್ಯಾಂಕ್ ಬಂದಿದೆ, ಈ ಎಲ್ಲ ಡೀಟೇಲ್ಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಇರುತ್ತೆ. ಓಕೆನಾ? ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತ ಹೇಳಿದ್ರೆ ನೀವೀಗ ಯಾವ್ಯಾವ ಕೋಟಾಗಳನ್ನ ಕ್ಲೇಮ್ ಮಾಡಿದ್ರಿ, ಅದರಲ್ಲಿ ಯಾವ್ಯಾವುದಕ್ಕೆ ನೀವು ಎಲಿಜಿಬಲ್ ಆಗಿದ್ದೀರಾ ಅದ್ರ ಡೀಟೇಲ್ಸ್ ಕೊಟ್ಟಿರುವಂತಹ ಒಂದು ಸ್ಲಿಪ್. ಅದ್ರ ಜೊತೆಗೇನೆ ಮುಂದೆ ಆಪ್ಷನ್ ಎಂಟ್ರಿ ಆಗಿದ್ರೆ ಅಥವಾ ಕೌನ್ಸಿಲಿಂಗ್ ನ ಮುಂದಿನ ಪ್ರಾಸೆಸ್ ಏನಿದೆ ಅದರಲ್ಲಿ ನಿಮಗೆ ಲಾಗಿನ್ ಆಗೋದಕ್ಕೆ ಅಂತಾನೆ ಈ QR ಕೋಡ್ ಅನ್ನ ಕೊಟ್ಟಿದ್ದಾರೆ. ಸೊ ಸೇಫ್ ಆಗಿ
ಇಟ್ಕೊಂಡ್ರಿ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ. ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಆಗಿರ್ಬೋದು, ಕೌನ್ಸಿಲಿಂಗ್ ಬಗ್ಗೆ ಆಗಿರ್ಬೋದು, ಏನಾದ್ರು ಡೌಟ್ ಇದ್ರೆ ಏನ್ ಮಾಡ್ತೀರಾ ಕಮೆಂಟ್ ಬಾಕ್ಸ್ ತಿಳಿಸಿ. ಯಾಕಂತ ಹೇಳಿದ್ರೆ ಮುಂದಿನ ವಿಡಿಯೋ ಏನಿರುತ್ತೆ ಅದರಲ್ಲಿ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡಿರ್ತೀವಿ. ಸೊ ಆ ವಿಡಿಯೋ ಕೂಡ ನಿಮ್ಗೆ ಆದಷ್ಟು ಬೇಗ ತಲುಪಬೇಕು. ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಸಿಗೋಣ.